ಎ ಬಿ ಸಿ ಲಂಬಕೋನ ತ್ರಿಭುಜವನ್ನು ಪರಿಗಣಿಸಿ 0 ಡಿಗ್ರಿಗೆ ಹಾಗೂ 90 ಡಿಗ್ರಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯೋದನ್ನು ನೋಡೋಣ ಮಕ್ಕಳೇ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವನ್ನು ಪರಿಗಣಿಸಿದ್ದೀವಿ. ಬಿ ಕೋನ 90 ಡಿಗ್ರಿ ಇದೆ. ಹಾಗಾದರೆ ಎ ಸಿ ವಿಕರ್ಣ ಆಗಿರುತ್ತೆ ಅಂತ ಗೊತ್ತು. ಕೋನ ಎ ಹತ್ರ ತೀಟವನ್ನು ತಗೊಂಡಿದ್ದೀವಿ. ಒಂದು ಲಘು ಕೋನವನ್ನು ನಾವೀಗ ಪರಿಗಣನೆಯನ್ನು ಮಾಡಿದ್ದೀವಿ. ಈಗ ಎ ಸಿ ಮತ್ತು ಎ ಬಿ ನಡುವೆ ಲಘುಕೋನ ಉಂಟಾಗಿರುವಂಥದ್ದು. ಈ ಲಘುಕೋನ ಯಾವ ಸಂದರ್ಭದಲ್ಲಿ 0ಗೆ ಸಮನಾಗುತ್ತೆ ಅನ್ನೋದನ್ನು ನೀವೀಗ ಗಮನಿಸಬೇಕಾಗತ್ತೆ ಮಕ್ಕಳೇ. ಸಿ ಎ ಬಿ ಕೋನ ಕಡಿಮೆ ಆಗ್ತಾ ಹೋದರೆ ಆಯ್ತಾ ಮಕ್ಕಳ, ಈ ಕೋನ ಕಡಿಮೆ ಆಗ್ತಾ ಹೋದರೆ ನಮಗೆ 0ಗೆ ಸಮನಾಗುವ ಸಾಧ್ಯತೆಗಳು ಇದೆ. ಹಾಗಾದರೆ ಎ ಸಿ ಮತ್ತು ಎ ಬಿ ಬಾಹುಗಳ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಗಬೇಕು. ಹೇಗೆ ಕಡಿಮೆ ಆಗುತ್ತೆ ನೋಡಿ, ಬಿ ಸಿ ಬಾಹುವನ್ನು ಕಡಿಮೆಗೊಳಿಸ್ತಾ ಬಂದರೆ, ಬಿ ಸಿ ಬಾಹುವನ್ನು ಕಡಿಮೆಗೊಳಿಸ್ತಾ ಬಂದರೆ ಎ ಸಿ ಬಾಹು ಬಿ ಸಿಯ ಬಾಹುವಿನ ಯಾವುದಾದ್ರೂ ಬಿಂದುವಿನ ಮೇಲೆ ಬರ್ತಾ ಹೋದಾಗ ನಮಗೆ ತೀಟಾದ ಬೆಲೆ 0ಗೆ ಸಮನಾಗುವ ಸಾಧ್ಯತೆ ಇದೆ. ಹೇಗೆ ಮಕ್ಕಳೇ ಅದು? ಪಕ್ಕದಲ್ಲೊಂದು ಚಿತ್ರವನ್ನು ಹಾಕಿದ್ದೀನಿ ನೋಡಿ. ಎ ಬಿ ಬಾಹು ಸ್ಥಿರವಾಗಿರಲಿ, ಬಿ ಸಿ ಬಾಹುವನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸಿ ಇಲ್ಲಿದೆ ಅಂತ ತಗೋಣ. ಎ ಬಿ ಸಿ ಈ ರೀತಿ ಇದ್ದಾಗ ನಮಗೆ ಎ ಬಳಿಯ ಕೋನ ತೀಟಾ ಇರುತ್ತೆ, ಹೌದಲ್ವಾ? ಈಗ ಸಿ ಬಿಂದುವನ್ನು ಬದಲಾಯಿಸೋಣ ಜಾಗವನ್ನು. ನೋಡಿ, ಈ ರೀತಿ ಬರೆದಾಗ ನೋಡಿ ಸಿ ಇಲ್ಲಿಗೆ ಬರುತ್ತೆ ಅಂತ ಅಂದ್ಕೊಳ್ಳೋದಾ. ಇವಾಗ ಬಿ ಸಿ ಇಲ್ಲಿದ್ದಂಥದ್ದು ಬಿ ಸಿ ಏನಾದ್ರು ಇಲ್ಲಿಗೆ ಬಂದಾಗ ಬಿ ಸಿಯ ಉದ್ದ ಕಡಿಮೆ ಆಗಿರುತ್ತೆ, ಹೌದಲ್ವಾ? ಹಾಗೆಯೇ ಎ ಸಿಯ ಉದ್ದನೂ ಕೂಡ ಕಡಿಮೆ ಆಗ್ತಾ ಹೋಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಈಗಿಲ್ಲಿ ತೀಟಾ ಡಿಗ್ರಿ ಬಂದಿದೆ. ಈ ತೀಟಾಗೂ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಅದೇ ರೀತಿಯಲ್ಲಿ ಎ ಸಿಯನ್ನು ಇನ್ನೂ ಸ್ವಲ್ಪ ಕೆಳಗಡೆ ತಗೊಂಡಾಗ, ಅಂದರೆ ಸಿ ಬಿಂದುವನ್ನು ಇಲ್ಲಿಗೆ ತಗೊಂಡಾಗ ನೋಡಿ, ಸಿ ಏನಾದರೂ ಇಲ್ಲಿಗೆ ಬಂದಾಗ ನೋಡಿ ಬಿ ಸಿಯ ಉದ್ದ ಕಡಿಮೆ ಆಯಿತು, ಎ ಸಿಯ ಉದ್ದನೂ ಕೂಡ ಕಡಿಮೆ ಆಗ್ತಾ ಬಂತು. ಈಗ ಇಲ್ಲಿರುವಂತಹ ತೀಟನೂ ಕೂಡ ಕಡಿಮೆ ಆಗಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಬಿ ಸಿಯ ಉದ್ದ ಸಿನೂ ಕೂಡ ಇದೇ ಪಾಯಿಂಟ್ ಮೇಲಿದ್ದರೆ, ಅಂದರೆ ಬಿ ಮೇಲೇ ಸಿ ಇದ್ದಾಗ ಎ ಸಿ ಇಲ್ಲೇ ಬರುತ್ತೆ ಅಲ್ವ ಮಕ್ಕಳೇ? ಎ ಸಿ ಇಲ್ಲಿದ್ದಂಥದ್ದು ಇನ್ನೂ ಸ್ವಲ್ಪ ಕೆಳಗಡೆ ಬರ್ಕೊಂಡ್ರೆ ನಮಗೆ ಎ ಬಿಯ ಮೇಲೇ ಎ ಸಿ ಬರುವಂಥ ಸಾಧ್ಯತೆ ಇರುತ್ತೆ. ಎ ಬಿಯ ಮೇಲೆ ಎ ಸಿ ಬಂದಾಗ ನಮಗಿಲ್ಲಿ ಕೋನ ಎ ಬಳಿ 0 ಡಿಗ್ರಿ ಆಗುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಂದರೆ ಎ ಬಿ ಪಾದ ಇತ್ತು, ಬಿ ಸಿ ಒಂದು ಬಾಹು ಇತ್ತು. ಬಿ ಸಿಯ ಉದ್ದವನ್ನು ನಾವು ಕಡಿಮೆ ಮಾಡ್ತಾ ಬಂದಾಗ ಬಿ ಮೇಲೆ ಸಿ ಬಿಂದು ಐಕ್ಯವಾದಾಗ ಎ ಸಿ ವಿಕರ್ಣ ಇತ್ತಲ್ವಾ, ಎ ಸಿ ವಿಕರ್ಣ ಎ ಬಿ ಬಾಹುವಿನ ಮೇಲೆ ಐಕ್ಯವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕೋನ ಎ 0 ಡಿಗ್ರಿಗೆ ಸಮನಾಗುತ್ತೆ ಅನ್ನೋದನ್ನು ನೀವೀಗ ಗಮನಿಸಬೇಕಾಗತ್ತೆ. ನೋಡಿ, ಎ ಬಿಯ ಉದ್ದವನ್ನು ಸ್ಥಿರವಾಗಿರಲಿ ಅಂತ ತಗೊಳ್ತೀವಿ. ಎ ಬಿ ಸ್ಥಿರವಾಗಿರಲಿ. ಹಾಗಾದರೆ ಬಿ ಸಿಯ ಉದ್ದವನ್ನು ಏನು ಮಾಡ್ತಾ ಹೋದ್ವಿ ಮಕ್ಕಳೇ? ಬಿ ಸಿಯ ಉದ್ದವನ್ನು ಕಡಿಮೆಗೊಳಿಸ್ತಾ ಹೋದ್ವಿ. ಅಂದರೆ ಕಡಿಮೆ ಮಾಡ್ತಾ ಬಂದಾಗ ಇಲ್ಲಿ ನೋಡಿ, ಬಿ ಸಿ ಇಲ್ಲಿತ್ತು, ನಂತರ ಬಿ ಸಿ ಇಲ್ಲಿಗೆ ಬಂತು, ಬಿ ಸಿ ಇಲ್ಲಿಗೆ ಬಂತು, ನಂತರ ಬಿ ಸಿ ಇದ್ರ ಮೇಲೇ ಬರುತ್ತೆ. ಅರ್ಥ ಆಗ್ತದೆ ಮಕ್ಕಳೇ? ಹಾಗಾದರೆ ಬಿ ಸಿ ಉದ್ದವನ್ನು ಕಡಿಮೆ ಮಾಡ್ತಾ ಬಂದಾಗ ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬಿ ಸಿ 0 ಆಗೋದನ್ನು ನೀವು ಗಮನಿಸ್ತೀರಾ, ಹೌದಲ್ವಾ ಮಕ್ಕಳೇ?
ಬಿ ಸಿ ಯಾವುದೋ ಒಂದು ಸಂದರ್ಭದಲ್ಲಿ 0 ಆಗುತ್ತೆ. ಅದೇ ರೀತಿಯಲ್ಲಿ ಎ ಸಿ ವಿಕರ್ಣ ಇತ್ತಲ್ವಾ, ಎ ಸಿ ವಿಕರ್ಣ ಎ ಬಿಯ ಮೇಲೆ ಐಕ್ಯವಾಗುವಂತಹ ಸಾಧ್ಯತೆಗಳಿರುತ್ತೆ. ಎ ಬಿಯ ಮೇಲೆ ವಿಕರ್ಣ ಎ ಸಿ ಐಕ್ಯ ಆಗುತ್ತೆ. ಆಗ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆಗುತ್ತೆ. ಎ ಬಿ ಈಸ್ ಈಕ್ವಲ್ ಟು ಎ ಸಿನೂ ಕೂಡ ಆಗುತ್ತೆ. ನೋಡಿ, ಎ ಬಿ ಸ್ಥಿರವಾಗಿರುತ್ತೆ. ಥೀಟಾ ಡಿಗ್ರಿ ಏನಾದರೂ 0ಗೆ ಸಮನಾದರೆ ಬಿ ಸಿ ಅನ್ನೋದು 0 ಆಗುತ್ತೆ. ಅಂದರೆ ಬಿ ಸಿಯ ಉದ್ದ 0 ಆದಾಗ ಮಾತ್ರ ಥೀಟಾ ಡಿಗ್ರಿ 0 ಬರುತ್ತೆ. ಥೀಟಾ 0 ಆದಾಗ ಎ ಬಿ ಅನ್ನೋದು ಎ ಸಿ ಆಗಿರುತ್ತೆ. ಅಂದರೆ ವಿಕರ್ಣ ಎ ಬಿಯ ಮೇಲೆ ಐಕ್ಯ ಆಗುತ್ತೆ. ಈ ಕಂಡೀಷನ್ಗಳ ಆಧಾರದ ಮೇಲೆ ನಾವೀಗ ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿತಾ ಹೋಗೋಣ ಮಕ್ಕಳೇ. ಒಂದೊಂದೇ ತ್ರಿಕೋನಮಿತಿಯ ಅನುಪಾತಗಳನ್ನ ನೆನಪು ಮಾಡ್ಕೊಳ್ಳಿ. ಈಗ ಸೈನ್ 0 ಡಿಗ್ರಿಯನ್ನು ತಗೊಳ್ಳೋಣ. ಸೈನ್ 0 ಡಿಗ್ರಿ ನೋಡಿ, ಸೈನ್ 0 ಇಲ್ಲಿದೆ ಅಂತ ತೊಗೊಳ್ಬೇಕೀಗ. ಸೈನ್ 0 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು ಬಿ ಸಿ, ವಿಕರ್ಣ ಎ ಸಿ. ಹಾಗಾದರೆ ಬಿ ಸಿ ಡಿವೈಡ್ ಬೈ ಎ ಸಿ ಅಂತ ತಗೊಳ್ಬೇಕು. ಬಿ ಸಿ ಅಂದ್ರೇನು ಮಕ್ಕಳೇ? 0. ಎ ಸಿ ಅಂದ್ರೇನು? ಎ ಸಿ ಅನ್ನೋದು ಎ ಬಿಗೆ ಸಮ ಆಗುತ್ತೆ, ಎ ಬಿ ಅನ್ನೋದು ಎ ಸಿಗೆ ಸಮನಾಗಿರುತ್ತೆ. ಹಾಗಾದರೆ ಎ ಸಿ ಬದಲು ನಾವು ಎ ಬಿ ಬರೀಬೋದು. ಈಸ್ ಈಕ್ವಲ್ ಟು 0 ಬೈ ಎನಿಥಿಂಗ್. ಅಂದರೆ ಅಂಶದಲ್ಲಿ 0 ಬಂದು ಛೇದದಲ್ಲಿ ಏನೇ ಬಂದ್ರೂ ಕೂಡ ಅದು 0ಗೆ ಸಮನಾಗಿರುತ್ತೆ. ಹಾಗಾದರೆ ಸೈನ್ 0ದ ಬೆಲೆ 0 ಬಂತು. ಹಾಗಾದರೆ ಸೈನ್ 0 ಬಂದಿದ್ದರೆ, ಸೈನ್ ವ್ಯಾಲ್ಯೂ 0 ಬಂದಿದೆ ಅಂದಮೇಲೆ ಸೈನನ್ನ ವ್ಯುತ್ಕ್ರಮ ನಮಗೆ ಕೊಸಿಕ್ಯಾಂಟ್ ಆಗುತ್ತೆ ಅಂತ ನಮಗೆ ಗೊತ್ತು, ಹೌದಲ್ವ ಮಕ್ಕಳೇ? ಹಾಗಾದರೆ ಕೊಸಿಕ್ಯಾಂಟ್ನ ಬರಿಬೋದಾ? ಕೊಸಿಕ್ಯಾಂಟ್ 0 ಡಿಗ್ರಿ ಏನಾಗುತ್ತೆ? ಕೊಸಿಕ್ಯಾಂಟ್ 0 ಡಿಗ್ರಿ ಸೈನ್ 0 ಡಿಗ್ರಿಯ ವ್ಯುತ್ಕ್ರಮ. ಸೈನ್ 0 ಡಿಗ್ರಿ ಎಷ್ಟು ಬಂದಿದೆ? 0 ಬಂದಿದೆ. ಅದರ ವ್ಯುತ್ಕ್ರಮ ಈಗ 0 ಡಿವೈಡ್ ಬೈ 1 ಅಂತ ಇರುತ್ತೆ. ಏನೂ ಇಲ್ಲ ಅಂದರೆ 0 ಬೈ 1 ಅಂತ ಇರುತ್ತೆ. 1/0 ಆಗುತ್ತೆ. 1/0. ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು, ಅಂಶದಲ್ಲಿ ಯಾವುದೇ ಸಂಖ್ಯೆ ಬಂದು ಛೇದದಲ್ಲಿ 0 ಬಂದರೆ ಅದನ್ನು ನಾವು ವ್ಯಾಖ್ಯಾನಿಸಲಾಗಿಲ್ಲ ಅಂತ ಹೇಳ್ತೀವಿ. ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಛೇದದಲ್ಲಿ 0 ಬರಬಾರ್ದು. ಛೇದದಲ್ಲಿ 0 ಬಂದಾಗ ಅದನ್ನು ವ್ಯಾಖ್ಯಾನಿಸಲಾಗಿಲ್ಲ, ನಾಟ್ ಡಿಫೈನ್ಡ್ ಅಂತ ಬರೀಬೇಕು. ಹಾಗಾದರೆ ಸೈನ್ 0 ವ್ಯಾಲ್ಯೂ 0, ಕೊಸಿಕ್ಯಾಂಟ್ 0 ವ್ಯಾಲ್ಯೂ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಹಾಗೆಯೇ ಮತ್ತೊಂದು ತ್ರಿಕೋನಮಿತಿಯ ಅನುಪಾತ ಯಾವುದು ಮಕ್ಕಳೇ? ಕಾಸ್ 0 ಡಿಗ್ರಿ. ಕಾಸ್ 0 ಡಿಗ್ರಿ ಏನಾಗುತ್ತೆ ನೋಡಿ, ಕಾಸ್ ತೀಟಾ ಏನು ಹೇಳುತ್ತೆ? ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ಅಂತ ಹೇಳುತ್ತೆ. ಹಾಗಾದರೆ ಎ ಬಿ ಡಿವೈಡ್ ಬೈ ಎ ಸಿ ಅಂತ ಹೇಳುತ್ತೆ ಅಲ್ವಾ? ಕಾಸ್ 0 ಡಿಗ್ರಿಗೆ ಪಾರ್ಶ್ವಬಾಹು ಎ ಬಿ ಡಿವೈಡ್ ಬೈ ವಿಕರ್ಣ ಎ ಸಿ, ಎ ಬಿ ಬೈ ಎ ಸಿ. ಎ ಬಿಯನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ, ಡಿವೈಡ್ ಬೈ ಎ ಸಿಯನ್ನು ಎ ಬಿ ಅಂತ ಬರ್ಕೊಬೋದಲ್ವಾ? ಎ ಬಿ ನೋಡಿ, ಎ ಬಿ ಸೇಮ್ ಬಂತ, ಕ್ಯಾನ್ಸಲ್ ಆಗುತ್ತೆ. 1 ಆನ್ಸರ್ ಸಿಗುತ್ತೆ ನಿಮಗೆ. ಸರಿನಾ ಮಕ್ಕಳ? 1 ಅಂದರೆ 1 ಡಿವೈಡ್ ಬೈ 1 ಅಂತಲೇ ಅರ್ಥ. ಸರಿನಾ? ಈಗ ಕಾಸ್ 0 ವ್ಯಾಲ್ಯೂ 1 ಬಂದಿದೆ. ಕಾಸ್ನ ವ್ಯುತ್ಕ್ರಮ ನಿಮಗೇನಾಗುತ್ತೆ? ಸಿಕೆಂಟ್ ಆಗುತ್ತೆ. ಹಾಗಾದರೆ ಸಿಕೆಂಟ್ 0 ಡಿಗ್ರಿ ನೋಡಿ, ಕಾಸ್ 0 1 ಡಿವೈಡ್ ಬೈ 1 ಅಂತ ಇದೆ. ಅದನ್ನೇ ನಾವು ವ್ಯುತ್ಕ್ರಮ ಮಾಡಿದ್ರೆ 1 ಡಿವೈಡ್ ಬೈ 1 ಬರುತ್ತೆ. ಸಿಕೆಂಟ್ 0 1 ಡಿವೈಡ್ ಬೈ 1 ಅಂದರೆ ಸಿಕೆಂಟ್ 0ನೂ ಕೂಡ 1 ಸಿಗುತ್ತೆ. ಇದೊಂದು ತ್ರಿಕೋನಮಿತಿಯ ಅನುಪಾತವನ್ನು ಬಾಹುಗಳ ಆಧಾರದ ಮೇಲೆ ಬರೆಯೋಣ ಮಕ್ಕಳೇ. ಸಿಕೆಂಟ್ ತೀಟಾ ಕಾಸ್ ತೀಟಾದ ವ್ಯುತ್ಕ್ರಮ. ಕಾಸ್ ತೀಟಾ ಏನು ಹೇಳುತ್ತೆ? ಪಾರ್ಶ್ವಬಾಹು ಬೈ ವಿಕರ್ಣ ಅಂತ ಹೇಳುತ್ತೆ. ಹಾಗಾದರೆ ಸಿಕೆಂಟ್ ತೀಟಾ ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು, ಅದನ್ನು ಕೂಡ ನೀವು ನೆನಪು ಮಾಡ್ಕೋಬೇಕಾಗತ್ತೆ. ವಿಕರ್ಣ ಯಾವುದು ಮಕ್ಕಳೇ? ಎ ಸಿ ಅಲ್ವಾ? ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು? ಎ ಬಿ ಈಸ್ ಈಕ್ವಲ್ ಟು ಎ ಸಿಯನ್ನು ಎ ಬಿ ಆಗಿ ಬರ್ಕೊಳ್ಬೋದು ನಾವು, ಏಕೆಂದರೆ ಎ ಸಿ ಅನ್ನೋದು ಎ ಬಿಗೆ ಸಮನಾಗಿದೆ. ಎ ಬಿ ಡಿವೈಡ್ ಬೈ ಈ ಎ ಬಿಯನ್ನು ಹಾಗೆ ಬರಿತಾ ಇದ್ದೀನಿ. ಈಸ್ ಈಕ್ವಲ್ ಟು ನೋಡಿ 1 ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಸಿಕೆಂಟ್ 0 ಡಿಗ್ರಿ ವ್ಯಾಲ್ಯೂ 1 ಬರುತ್ತೆ. ಕಾಸ್ 0
1 ಬರುತ್ತೆ, ಸೀಕೆಂಡ್ 0 ಕೂಡ 1 ಬರುತ್ತೆ ಅನ್ನೋದನ್ನು ನೀವೀಗ ಗಮನಿಸಿದ್ರಿ. ಮತ್ತೊಂದು ತ್ರಿಕೋನಮಿತಿಯ ಅನುಪಾತ ಯಾವುದು? ಟ್ಯಾನ್ 0 ಡಿಗ್ರಿ ಬರೆಯೋಣ ಮಕ್ಕಳ. ಟ್ಯಾನ್ 0 ಡಿಗ್ರಿನ ಟ್ಯಾನ್ 0 ಡಿಗ್ರಿಯ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು, ಇದನ್ನು ಬರ್ಕೊಂಡ್ರೆ ನಮಗೆ ಟ್ಯಾನ್ ಸಿಗುತ್ತೆ. ಹಾಗಾದರೆ ಅಭಿಮುಖ ಬಾಹು ಯಾವುದು? ಎ ಬಿ ಡಿವೈಡ್ ಬೈ ಪಾರ್ಶ್ವ ಬಾಹು ಯಾವುದು? ಎ ಬಿ. ಅಭಿಮುಖ ಬಾಹು ಇಲ್ಲಿ ಎ ಬಿ ಅಂತ ಬರೆದಿದ್ದೀನಿ. ಅಭಿಮುಖ ಬಾಹು ಬಿ ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಎ ಬಿ. ಈಗ ಬಿ ಸಿ ಡಿವೈಡ್ ಬೈ ಎ ಬಿ ಅಂತ ಬಂದಿದೆ. ಬಿ ಸಿ ವ್ಯಾಲ್ಯೂ 0 ಅಂತ ನಿಮಗೆ ಗೊತ್ತಿದೆ. ಡಿವೈಡ್ ಬೈ ಎ ಬಿ ಹಾಗೆ ಬರ್ಕೊಳ್ಳಿ. 0 ಬೈ ಎನಿಥಿಂಗ್ 0 ಅಂತ ಗೊತ್ತು ನಿಮಗೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ ನಮಗೆ 0 ಸಿಕ್ತು. 0 ಡಿವೈಡ್ ಬೈ 1 ಅಂತ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ ನಿಮಗೆ ಸಿಕ್ಕಿದ್ರೆ ಕಾಟ್ 0 ಡಿಗ್ರಿಯ ವ್ಯಾಲ್ಯೂನ ನೀವೇ ಹೇಳ್ತೀರಾ. ಕಾಟ್ 0 ಡಿಗ್ರಿಯ ವ್ಯಾಲ್ಯೂ ಏನು ಬರುತ್ತೆ? 0 ಬೈ 1 ಇರೋದು 1 ಡಿವೈಡ್ ಬೈ 0 ಅಂತ ಆಗುತ್ತೆ. ಛೇದದಲ್ಲಿ 0 ಬಂದಾಗ ನಾವು ಅದನ್ನು ವ್ಯಾಖ್ಯಾನಿಸಲಾಗಿಲ್ಲ ಅಂತ ಹೇಳಬೇಕು. ಅದನ್ನು ನಾವು ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಅರ್ಥ ಆಯ್ತಾ ಮಕ್ಕಳ? 0 ಡಿಗ್ರಿಗೆ 6 ತ್ರಿಕೋನಮಿತಿಯ ಅನುಪಾತಗಳು ಈ ರೀತಿ ಇರುತ್ತೆ. 0 ಡಿಗ್ರಿಯ ವ್ಯಾಲ್ಯೂಗಳು ಸಿಕ್ಕಿದೆ ನಿಮಗೆ. ಈಗ 90 ಡಿಗ್ರಿಯ ವ್ಯಾಲ್ಯೂಗಳನ್ನು ಕಂಡುಹಿಡಿಯೋಣ ಮಕ್ಕಳೇ. ತ್ರಿಭುಜ ಎ ಬಿ ಸಿಯನ್ನು ಪರಿಗಣಿಸಿದ್ದೀವಿ. ಅದರಲ್ಲಿ ಕೋನ ಎ ಥೀಟಾ ಆಗಿದೆ ಅಂತ ಗೊತ್ತು. ಬಿ 90 ಡಿಗ್ರಿ ಇರುತ್ತೆ. 90 ಡಿಗ್ರಿಯ ಅಭಿಮುಖ ಬಾಹು ಎ ಸಿ. ಹಾಗಾದರೆ ಎ ಸಿ ವಿಕರ್ಣ ಆಗಿದೆ. ಈಗ ಥೀಟಾ 0 ಆಗಬೇಕು ಅಂದರೆ ಕೋನ ಸಿ ಎ ಬಿನ ಕಡಿಮೆ ಮಾಡ್ತಾ ಹೋಗಿದ್ವಿ, ಹೌದಲ್ವ ಮಕ್ಕಳೇ? ಹಾಗಾದರೆ ಥೀಟಾ 90 ಡಿಗ್ರಿ ಆಗಬೇಕು ಅಂತಂದರೆ ಕೋನ ಸಿ ಎ ಬಿನ ಜಾಸ್ತಿ ಮಾಡ್ತಾ ಹೋಗಬೇಕು. ಜಾಸ್ತಿ ಮಾಡೋವಂಥದ್ದು ಹೇಗೆ? ಹಾಗಾದರೆ ಎ ಸಿಯನ್ನು ವಿರುದ್ಧ ದಿಕ್ಕಿಗೆ ತರಬೇಕು. ಅಂದರೆ ಎ ಬಿ ಸ್ಥಿರವಾಗಿರಲಿ, ಬಿ ಸಿನೂ ಕೂಡ ಸ್ಥಿರವಾಗಿರುತ್ತೆ. ಎ ಸಿಯನ್ನು ಬದಲಾವಣೆಯನ್ನು ಮಾಡ್ತೀವಿ. ಎ ಬಿಯ ಉದ್ದವನ್ನು ಈಗ ಬದಲಾವಣೆ ಮಾಡಿದ್ರೆ ಮಾತ್ರ ನಮಗೆ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಅಬ್ಸರ್ವ್ ಮಾಡಿ ಮಕ್ಕಳೇ. ಸಿಯಿಂದ ನೋಡಿ ವಿಕರ್ಣವನ್ನು ಅಂದರೆ ಎ ಸಿ ಇದ್ದಂಥದ್ದನ್ನು ಎಯನ್ನು ಇಲ್ಲಿಗೆ ತೋರ್ತಾ ಇದ್ದೀನಿ. ಎ ಬಿಯ ಉದ್ದ ಈಗ ಕಡಿಮೆ ಆಗ್ತಾ ಹೋಗುತ್ತೆ. ಬಿ ಸಿಯ ಉದ್ದ ಸ್ಥಿರವಾಗಿರಲಿ ಮಕ್ಕಳೇ. ಎ ಬಿಯ ಉದ್ದ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೋಡಿ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಈಗ ಮತ್ತೆ ಎಯನ್ನು ಸ್ಥಾನ ಬದಲಾವಣೆ ಮಾಡೋಣ. ಇಲ್ಲಿಗೆ ಬಂದಾಗ ನೋಡಿ ಎ ಬಿಯ ಉದ್ದ ಕಡಿಮೆ ಆಗ್ತಾ ಬಂತು, ಥೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಬಿ ಸಿ ಹಾಗೇ ಇದೆ. ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದಾಗ ನೋಡಿ ಥೀಟಾ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಯಿತು, ಎ ಬಿ ವ್ಯಾಲ್ಯೂ ಕಡಿಮೆ ಆಯಿತು, ಬಿ ಸಿ ಹಾಗೇ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿ ಇಲ್ಲಿಗೆ ಬಂದಾಗ ಥೀಟಾ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿರುತ್ತೆ, ಎ ಇಲ್ಲಿರುತ್ತೆ, ಎ ಬಿ ಉದ್ದ ಕಡಿಮೆ ಆಗಿರುತ್ತೆ, ಬಿ ಸಿ ಹಾಗೇ ಇರುತ್ತೆ. ಕೊನೆಯ ಹಂತದಲ್ಲಿ ಸಿ ಬಿಯ ಮೇಲೇ ಎ ಸಿ ಬಂದಾಗ, ಸಿ ಬಿಯ ಮೇಲೆ ಎ ಸಿ ಐಕ್ಯವಾದಾಗ ನಮಗೆ ಎ ಮತ್ತು ಬಿ ಎರಡು ಬಿಂದುಗಳು ಐಕ್ಯವಾಗಿರ್ತವೆ. ಆ ರೀತಿ ಐಕ್ಯವಾದಾಗ ಕೋನ ಎ ಬಳಿ 90 ಡಿಗ್ರಿ ಬರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಅಂದರೆ ಎ ಬಿಯ ಉದ್ದ ಕಡಿಮೆ ಆಗ್ತಾ ಹೋಗಿ ಎ ಬಿಂದು ಬಿ ಬಿಂದುವಿನ ಮೇಲೆ ಐಕ್ಯವಾದಾಗ ಎ ಸಿ ಬಾಹು ಬಿ ಸಿ ಬಾಹುವಿನ ಮೇಲೇ ಐಕ್ಯವಾದಾಗ ನಮಗೆ ಥೀಟಾ 90 ಡಿಗ್ರಿಗೆ ಸಮನಾಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಎ ಬಿ ಬದಲಾವಣೆ ಆಗ್ತಾ ಇದೆ, ಬಿ ಸಿ ಸ್ಥಿರವಾಗಿದೆ. ಹಾಗಾದರೆ ಬಿ ಸಿ ಸ್ಥಿರವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಬಿ ಸಿ ಸ್ಥಿರವಾಗಿದೆ. ಹಾಗಾದರೆ ಬದಲಾವಣೆ ಆಗ್ತಾ ಇರೋವಂಥದ್ದು ನೋಡಿ,
ಎ ಬಿ ಬದಲಾವಣೆ ಆಗ್ತಾ ಇದೆ. ಯಾವುದೋ ಸಂದರ್ಭದಲ್ಲಿ ಎ ಬಿ ಅನ್ನೋದು ಅಂದರೆ ಎ ಬಿಯ ಉದ್ದ 0 ಆಗುತ್ತೆ. ಹಾಗೆಯೇ ನೋಡಿ, ಎ ಸಿ ಇದ್ದಂಥದ್ದು ಎ ಸಿ ಕಡಿಮೆ ಆಗ್ತಾ ಬರ್ತಾ ಇದೆ. ನಂತರ ಯಾವುದೋ ಒಂದು ಹಂತದಲ್ಲಿ ಎ ಸಿ ಅನ್ನೋದು ಸಿ ಬಿಯ ಮೇಲೆ ಐಕ್ಯ ಆಗುತ್ತೆ. ಹಾಗಾದರೆ ಎ ಸಿಯ ಉದ್ದ ಬಿ ಸಿಗೆ ಸಮನಾಗುತ್ತೆ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಈಗ 90 ಡಿಗ್ರಿಯ ಅನುಪಾತಗಳನ್ನ ನಾವು ಬರಿತಾ ಹೋಗ್ಬೋದು ಮಕ್ಕಳೇ. ಮೊದಲನೇದಾಗಿ ಸೈನ್ 90 ಡಿಗ್ರಿ. ಸೈನ್ 90 ಡಿಗ್ರಿ. ಸೈನ್ಗೆ ಅಭಿಮುಖವಾಗಿರುವಂಥ ಬಾಹು ಯಾವುದು ಮಕ್ಕಳೇ? ಬಿ ಸಿ ಡಿವೈಡ್ ಬೈ ವಿಕರ್ಣ ಯಾವುದು? ಎ ಸಿ. ಅಭಿಮುಖ ಬಾಹು ಬೈ ವಿಕರ್ಣ. ಈಗ ಬಿ ಸಿ ಅನ್ನೋದು ಎ ಸಿಗೆ ಸಮನಾಗಿರೋದನ್ನು ನೀವು ಗಮನಿಸ್ಬೋದಲ್ವ ಮಕ್ಕಳೇ? ಬಿ ಸಿ ಅಂದರೆ ಎ ಸಿ. ಹಾಗಾದರೆ ಎ ಸಿ ಡಿವೈಡ್ ಬೈ ಎ ಸಿ ಅಂತ ಬರಿಬೋದು. ಕ್ಯಾನ್ಸಲ್ ಆಗುತ್ತೆ, 1 ಸಿಗುತ್ತೆ. ಅದಲ್ವ ಮಕ್ಕಳೇ? ಸೈನ್ 90 ಡಿಗ್ರಿ 1 ಆದರೆ ಅದರ ಜೊತೆನೇ ಕೋಸಿಕೆಂಟ್ 90 ಡಿಗ್ರಿಯ ಬೆಲೆಯನ್ನು ಕೂಡ ನೀವು ಬರೆದು ಬಿಡ್ಬೋದು. 1 ಡಿವೈಡ್ ಬೈ 1 ಮತ್ತು ಅದನ್ನು ವ್ಯುತ್ಕ್ರಮ ಮಾಡೋದನ್ನು ಕೂಡ ನಿಮಗೆ 1 ಡಿವೈಡ್ ಬೈ 1 ಬರುತ್ತೆ. ಅರ್ಥ ಇದೆ ಮಕ್ಕಳ? ಈಗ ಕಾಸ್ 90 ಡಿಗ್ರಿ. ಕಾಸ್ 90 ಡಿಗ್ರಿನ ಬರೆಯೋದು ಹೇಗೆ? ಕಾಸ್ 90 ಡಿಗ್ರಿ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ಎ ಬಿ ಡಿವೈಡ್ ಬೈ ಎ ಸಿ. ಎ ಬಿ ಡಿವೈಡ್ ಬೈ ಎ ಸಿ. ಎ ಬಿಯ ಉದ್ದ ಏನಾಗಿದೆ ನೋಡಿ? 0 ಆಗುತ್ತೆ. ಯಾಕೆಂತಂದರೆ ಎ ಬಿ ಕಡಿಮೆ ಆಗ್ತಾ ಹೋಗಿದೆ. ಈ ಉದಾಹರಣೆ ನೋಡಿ, ಎ ಬಿ ಇಲ್ಲಿತ್ತು, ನಂತರ ಇಲ್ಲಿಗೆ ಬಂತು, ನಂತರ ಇಲ್ಲಿ ಬಂತು. ಎ ಬಿಯ ಉದ್ದ ಕಡಿಮೆ ಆಗ್ತಾ ಹೋದಾಗ ತೀಟಾ ವ್ಯಾಲ್ಯೂ 90 ಡಿಗ್ರಿ ಆಗಿರೋದ್ರಿಂದ ಎ ಬಿ 0 ಡಿವೈಡ್ ಬೈ ಎ ಸಿ ಅಂದರೆ ಬಿ ಸಿ. ಬದಲಾವಣೆ ಮಾಡ್ಕೋಬೋದು ಬೇಕಿದ್ರೆ. 0 ಡಿವೈಡ್ ಬೈ ಎನಿಥಿಂಗ್, ಮೇಲೆ ಅಂಶದಲ್ಲಿ 0 ಬಂದು ಛೇದದಲ್ಲಿ ಏನೇ ಇದ್ರೂ ಕೂಡ ಅದರ ಉತ್ತರ 0 ಆಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಕಾಸ್ 90 ಡಿಗ್ರಿ 0 ಬಂದರೆ ಸೀಕೆಂಟ್ 90 ಡಿಗ್ರಿ ಏನಾಗುತ್ತೆ ಅಂತ ನೋಡಿ. ಇಲ್ಲಿ 0/1 ಅಂತ ಇರುತ್ತೆ ಅಂತ ಅಂದ್ಕೊಳ್ಳೋಣ. 0/1 ವ್ಯುತ್ಕ್ರಮ ಮಾಡಿದಾಗ 1/0 ಆಗುತ್ತೆ. ನೋಡಿ, ಛೇದದಲ್ಲಿ 0 ಬಂದಾಗ ನಾಟ್ ಡಿಫೈನ್ಡ್ ಅಂತ ಹೇಳಿದೆ, ವ್ಯಾಖ್ಯಾನಿಸಲಾಗಿಲ್ಲ ಅಂತ ಹೇಳಬೇಕು. ನಂತರ ಟ್ಯಾನ್ 90 ಡಿಗ್ರಿ. ಟ್ಯಾನ್ 90 ಡಿಗ್ರಿ. ಟ್ಯಾನ್ 90 ಡಿಗ್ರಿ ಏನು ಹೇಳುತ್ತೆ? ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವುದು? ಬಿ ಸಿ. ಪಾರ್ಶ್ವಬಾಹು ಎ ಬಿ. ಬಿ ಸಿ ಅಂದ್ರೇನು? ಎ ಸಿ ಅಂತ ಬೇಕಾದ್ರೂ ಬರ್ಕೋಬೋದು ಅಥವಾ ಬಿ ಸಿನೇ ಇರಲಿ. ಡಿವೈಡ್ ಬೈ ಎ ಬಿ 0. ಹೌದಲ್ವ ಮಕ್ಕಳ? ನೋಡಿ, ಛೇದದಲ್ಲಿ 0 ಬಂದರೆ ಅದನ್ನು ನಾಟ್ ಡಿಫೈನ್ಡ್ ಅಂತ ಹೇಳಬೇಕು. ಹೌದಲ್ವಾ? ನಂತರ ಕಾಟ್ 90 ಡಿಗ್ರಿ. ಕಾಟ್ 90 ಡಿಗ್ರಿ ನೋಡಿ, ಕಾಟ್ 90 ಡಿಗ್ರಿ ಅಂತಂದಾಗ 0 ಡಿವೈಡ್ ಬೈ ಬಿ ಸಿ ಆಗುತ್ತೆ. ಯಾಕೆಂತಂದರೆ ಬಿ ಸಿ ಡಿವೈಡ್ ಬೈ 0 ಅನ್ನೋದು ಟ್ಯಾನ್ ಆದರೆ ಟ್ಯಾನನ್ನು ವ್ಯುತ್ಕ್ರಮ ಕಾಟ್ ಅಂತ ನಿಮಗೆ ಗೊತ್ತು. ಹಾಗಾದರೆ 0 ಡಿವೈಡ್ ಬೈ ಬಿ ಸಿ. 0 ಬೈ ಬಿ ಸಿ ಅಂತಂದರೆ 0 ಅಂಶದಲ್ಲಿರೋದ್ರಿಂದ ಕೆಳಗಡೆ ಏನೇ ಇದ್ರೂ ಕೂಡ, ಅಂದರೆ ಛೇದ ಏನೇ ಇದ್ರೂ ಕೂಡ ನಮಗೆ 0ನೇ ಸಿಗುತ್ತೆ. ಕಾಟ್ 90 ಡಿಗ್ರಿ ವ್ಯಾಲ್ಯೂ 0 ಆಗುತ್ತೆ. ಇಲ್ಲಿವರೆಗೆ ಮಕ್ಕಳೇ ನೀವು 6 ತ್ರಿಕೋನಮಿತಿಯ ಅನುಪಾತಗಳಿಗೆ ನಿರ್ದಿಷ್ಟ ಕೋನಗಳಾದಂತಹ 0 ಡಿಗ್ರಿ ಹಾಗೂ 90 ಡಿಗ್ರಿಗೆ ಬೆಲೆಗಳನ್ನು ಕಂಡುಹಿಡಿಯುವಂಥದ್ದನ್ನು ಕಲ್ತ್ಕೊಂಡಿದ್ದೀರಿ ಮಕ್ಕಳೇ. ತ್ರಿಕೋನಮಿತಿಯ ಅನುಪಾತಗಳಲ್ಲಿ 0 ಡಿಗ್ರಿ, 90 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ ಇವುಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನು ತಿಳ್ಕೊಂಡಿದ್ದೀರಿ ಮಕ್ಕಳೇ. ಈಗ 45 ಡಿಗ್ರಿಗೆ 6 ತ್ರಿಕೋನಮಿತಿಯ ಅನುಪಾತಗಳ ಬೆಲೆ ಏನಾಗುತ್ತೆ ಎಂಬುದನ್ನು ಈಗ ನೋಡೋಣ. 45 ಡಿಗ್ರಿ ಬೇಕು ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ 45 ಡಿಗ್ರಿ ಇರುವಂತಹ ಲಂಬಕೋನ ತ್ರಿಭುಜವನ್ನು ಪರಿಗಣಿಸಬೇಕಾಗತ್ತೆ. ಅಂತಹ ಸಾಧ್ಯತೆ ಇರುವಂಥದ್ದು ಸಮದ್ವಿಬಾಹು ತ್ರಿಭುಜದಲ್ಲಿ. ಹಾಗಾದರೆ ಒಂದು ಸಮದ್ವಿಬಾಹು ಲಂಬಕೋನ ತ್ರಿಭುಜವನ್ನು ಪರಿಗಣಿಸೋಣ ಮಕ್ಕಳೇ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ತ್ರಿಭುಜ ಎ
ಬಿ ಸಿ ಒಂದು ಸಮ ದ್ವಿಬಾಹು ತ್ರಿಭುಜ. ಇದರ ಗುಣಲಕ್ಷಣ ಏನು ಮಕ್ಕಳೇ? ಸಮ ದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮನಾಗಿರುತ್ತೆ. ನೋಡಿ, ಬಿ ಸಿ ಬಾಹು ಮತ್ತು ಎ ಬಿ ಬಾಹು ಸಮನಾಗಿರುವಂತಹ ತ್ರಿಭುಜವನ್ನು ನಾವಿಲ್ಲಿ ಪರಿಗಣಿಸಿದ್ದೀವಿ. ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ ಅಂತ ತಗೊಳ್ತೀವಿ. ಇವೆರಡರ ಬಾಹುಗಳ ಅಳತೆ ಎ ಆಗಿರಲಿ ಅಂತ ತಗೊಂಡಿರ್ತೀವಿ. ಸಮನಾಗಿರುವಂತಹ ಎರಡು ಬಾಹುಗಳು ಎ ಬಿ ಮತ್ತು ಬಿ ಸಿ. ಈ ರೀತಿ ಸಮದ್ವಿಬಾಹು ತ್ರಿಭುಜವನ್ನು ಪರಿಗಣಿಸಿದಾಗ ಬಿ ಹತ್ರ 90 ಡಿಗ್ರಿ ಇದೆ. ಹಾಗಾದರೆ ಉಳಿದಂತಹ ಎರಡು ಕೋನಗಳನ್ನು ಕೂಡಿಕೊಂಡ್ರೆ ನಮಗೆ 90 ಡಿಗ್ರಿ ಬರಲೇಬೇಕು. ಏಕೆಂದರೆ ತ್ರಿಭುಜದ ಮೂರೂ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದೆ. ಒಂದು ಕೋನ 90 ಡಿಗ್ರಿ ಈಗಾಗಲೇ ಇದೆ. ಇನ್ನು ಈ ಎರಡು ಕೋನಗಳನ್ನು ಕೂಡಿಕೊಂಡ್ರೆ 90 ಡಿಗ್ರಿ ಬರಬೇಕು. ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಈ ಎರಡು ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತೆ ಅಂತ ನಿಮಗೆ ಗೊತ್ತು. ಹಾಗಾದರೆ ಈ ಎರಡು ಕೋನಗಳು ಸಮನಾಗಿರ್ತವೆ. ಕೋನ ಎ ಮತ್ತು ಕೋನ ಸಿ ಎರಡು ಕೂಡ ಸಮನಾಗಿರುತ್ತೆ. ಹಾಗಾದರೆ ಸಿ ಅನ್ನೋದು 45 ಡಿಗ್ರಿ ಇದ್ದರೆ ಎ ಅನ್ನೋದು ಕೂಡ 45 ಡಿಗ್ರಿನೇ ಇರುತ್ತೆ. ಹಾಗಾದರೆ ಸಮದ್ವಿಬಾಹು ತ್ರಿಭುಜವನ್ನು ಪರಿಗಣಿಸಿದ್ದೀವಿ. ಎರಡೂ ಬಾಹುಗಳು ಸಮನಾಗಿರುತ್ತೆ, ವಿಕರ್ಣ ಅಳತೆ ಬೇರೆ ಇರುತ್ತೆ. ಹಾಗಾದರೆ ಎರಡು ಕೋನಗಳು ಅಂದರೆ ಲಘು ಕೋನಗಳು 45 ಡಿಗ್ರಿ ಇರುತ್ತೆ. ಹಾಗಾದರೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎ ಕೂಡ ಎಷ್ಟಿರುತ್ತೆ? 45 ಡಿಗ್ರಿ ಇರುತ್ತೆ. ಹಾಗಾದರೆ ನಮಗೆ ಎ ಸಿಯ ಅಳತೆ ಬೇಕಾಗುತ್ತೆ. ಎ ಸಿಯ ಅಳತೆಯನ್ನು ಕಂಡುಹಿಡಲಿಕ್ಕೆ ನಾವು ಪೈಥಾಗೊರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತೀವಿ. ಪೈಥಾಗೊರಸ್ ಪ್ರಮೇಯ ಏನು ಹೇಳುತ್ತೆ? ಎ ಸಿ ಅಂದರೆ ವಿಕರ್ಣದ ಮೇಲಿನ ವರ್ಗ ಉಳಿದಂಥ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಹಾಗಾದರೆ ವಿಕರ್ಣ ಬರ್ಕೊಳ್ಳಿ. ಉಳಿದಂಥ ಒಂದು ಬಾಹು ಎ ಬಿ, ಉಳಿದಂಥ ಮತ್ತೊಂದು ಬಾಹು ಬಿ ಸಿ. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ನಿಮಗೆ ಗೊತ್ತು. ಹಾಗಾದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಗೊತ್ತಿದೆ. ಬೆಲೆಗಳು ನಿಮಗೆ ಆಲ್ರೆಡಿ ಗೊತ್ತಿದೆ. ಎ ಬಿ ಮತ್ತು ಬಿ ಸಿಯ ಬೆಲೆಗಳು ಗೊತ್ತು ನೋಡಿ. ಎ ಬಿಯ ಅಳತೆ ಎ, ಬಿ ಸಿಯ ಅಳತೆಯನ್ನು ಕೂಡ ಏನೇ ಆಗಿರುತ್ತೆ. ಹಾಗಾದರೆ ಎ ಸಿಯ ಅಳತೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ನಮಗೆ ಎ ಸಿ ಸ್ಕ್ವೇರ್ ಬೇಕು, ಅದು ಹಾಗೇ ಇರಲಿ. ಎ ಬಿ ಅಂತಂದರೆ ಎ ಸ್ಕ್ವೇರ್ ಹಾಗೇ ಇರಲಿ, ಪ್ಲಸ್ಸು ಹಾಗೇ ಇರಲಿ. ಬಿ ಸಿಯ ಅಳತೆ ಎ ಸ್ಕ್ವೇರ್ ಹಾಗೇ ಇರಲಿ. ನೋಡಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲೊಂದು ಎ ಸ್ಕ್ವೇರ್ ಇದೆ, ಇಲ್ಲೊಂದು ಎ ಸ್ಕ್ವೇರ್ ಇದೆ. ಈ ಎರಡನ್ನೂ ಕೂಡಿದ್ರೆ ನಮಗೆ 2a ಸ್ಕ್ವೇರ್ ಸಿಗುತ್ತೆ. ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡೋಣ ಮಕ್ಕಳೇ. ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 2a ಸ್ಕ್ವೇರ್ ಆಗುತ್ತೆ. ನಮಗೆ ಎ ಸಿ ಮಾತ್ರ ಬೇಕಾಗಿರೋದ್ರಿಂದ ಸಂಕ್ಷಿಪ್ತಗೊಳಿಸಿ ರೂಟ್ 2a ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದಾಗ ಬರೀ ಎ ಆಗುತ್ತೆ. ಅಂದರೆ ಎ ಸ್ಕ್ವೇರ್ನ ವರ್ಗಮೂಲ ಎ ಆಗುತ್ತೆ. ಹಾಗಾದರೆ ಎ ಸಿಯ ಅಳತೆ ನಿಮಗೆ ಸಿಕ್ಕಿದೆ. ಎ ಸಿ ಅಳತೆ ಏನು? ರೂಟ್ 2a. ಗೊತ್ತಾಯ್ತಾ ಮಕ್ಕಳೇ? ಅದನ್ನು ನಾವಿಲ್ಲಿ ಎ ಸಿ ಬೆಲೆ ಹಾಕ್ಕೊಳ್ಳೋದಾ? ಎ ಸಿ ಬೆಲೆ ಎಷ್ಟು? ರೂಟ್ 2a. ಏಕೆಂದರೆ ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿಬೇಕಾದ್ರೆ ನಮಗೆ ವಿಕರ್ಣದ ಅಳತೆಯೂ ಕೂಡ ಬೇಕು. ಅಂದರೆ ಮೂರು ಬಾಹುಗಳ ಬೆಲೆಗಳು ಕೂಡ ಬೇಕು. ಈಗ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡೋಣ. ಸೈನ್ 45 ಡಿಗ್ರಿಗೆ ಸೈನ್ 45, ಡಿಗ್ರಿ ಎಲ್ಲಿದೆ ನೋಡಿ ಮಕ್ಕಳೇ ಚಿತ್ರದಲ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಾದರೂ ಬರ್ಕೋಬೋದು, ಇಲ್ಲಾಂದರೆ ಇಲ್ಲಾದರೂ ಬರ್ಕೋಬೋದು. ಯಾವುದನ್ನಾದರೂ ತೊಗೊಳ್ಳಿ, ಎರಡೂ ಕೂಡ ಒಂದೇ ಬರುತ್ತೆ. ನಾನಿಲ್ಲಿ ಇದನ್ನು ಪರಿಗಣಿಸಿದ್ದೀನಿ, ಕೋನ ಸಿಯನ್ನು ಪರಿಗಣಿಸಿದ್ದೀನಿ. ಸಿಯ ಅಭಿಮುಖ ಬಾಹು ಯಾವುದು? ಅಭಿಮುಖ ಬಾಹು ಎ ಬಿ ಡಿವೈಡ್ ಬೈ ಅಭಿಮುಖ ಬಾಹು ಬೈ ವಿಕರ್ಣ. ವಿಕರ್ಣ ಯಾವುದು? ಎ ಸಿ. ಸರಿನಾ? ಈಸ್ ಈಕ್ವಲ್ ಟು ಎ ಬಿ ಅಂದರೆ ಏನು ನೋಡಿ ಮಕ್ಕಳೇ. ಎ ಬಿಯ ಬೆಲೆ ಎ ಅಂತ ನಿಮಗೆ ಗೊತ್ತು, ಡಿವೈಡ್ ಬೈ
ಎ ಸಿಯ ಬೆಲೆ ಏನು? ಎ ಸಿಯ ಬೆಲೆ √2a. √2a ನೋಡಿ, ಇದನ್ನು ಸಂಕ್ಷಿಪ್ತಗೊಳಿಸಿದ್ರೆ ನಮಗೆ ಎ ಕ್ಯಾನ್ಸಲ್ ಆಗುತ್ತಲ್ವಾ? ಉಳಿದಿದ್ದು 1/√2. 1/√2. ಸರಿ ಮಕ್ಕಳ, sin 45 ಬೆಲೆ 1/√2 ಸಿಕ್ತು. ಹಾಗಾದರೆ sin 45 ಗೊತ್ತಾದರೆ ಕೊಸಿಕ್ಯಾಂಟ್ 45 ನೀವು ಸುಲಭವಾಗಿ ಬರೀತೀರಾ. sin 45ನ ವ್ಯುತ್ಕ್ರಮವನ್ನು ಬರೆದರೆ ಆಯಿತು. sin 45 1/√2, ಕೊಸಿಕ್ಯಾಂಟ್ 45 √3/1 ಆಗುತ್ತೆ. √2/1 ಆಗುತ್ತೆ, √2 ಅಂತ ಬರಿಬೋದು. ಸರಿನಾ ಮಕ್ಕಳ? ನಂತರ cos 45 ಅನ್ನು ಕಂಡುಹಿಡಿಯೋಣ. cos 45 ಏನು ಹೇಳುತ್ತೆ? ಪಾರ್ಶ್ವಬಾಹು / ವಿಕರ್ಣ. ಪಾರ್ಶ್ವಬಾಹು ಯಾವುದು? BC. ವಿಕರ್ಣ ಯಾವುದು? AC. ನೋಡಿ, BC ಏನಿದೆ? BCಯ ಬೆಲೆಯೂ ಕೂಡ ಏನೇ. ACಯ ಬೆಲೆ ಏನಿದೆ? √2a ಇದೆ. = a ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 1/√2. cos 45 ಸಿಕ್ಕಿದ್ರೆ ನೀವು ಅದರ ವ್ಯುತ್ಕ್ರಮವನ್ನು ಬರೆಯೋದಾದರೆ ಸೆಕೆಂಟ್ 45 ಡಿಗ್ರಿನ ಬರಿಬೋದು. 1/√2 ಇದೆ, √2/1 ಆಗುತ್ತೆ. √2/1 ಅಂದರೆ ಬರೀ √2 ಅಂತಲೇ. ಮತ್ತೊಂದು ಅನುಪಾತವನ್ನು ಬರೆಯೋಣ. tan 45 ಡಿಗ್ರಿ. tan 45 ಡಿಗ್ರಿ ನೋಡಿ, 45ನ ಅಭಿಮುಖ ಬಾಹು / 45 ಡಿಗ್ರಿಯ ಪಾರ್ಶ್ವಬಾಹು. ಅಭಿಮುಖ ಬಾಹು AB / ಪಾರ್ಶ್ವಬಾಹು ಯಾವುದು? BC. ABಯ ವ್ಯಾಲ್ಯೂ ಎಷ್ಟು? A. BCಯ ವ್ಯಾಲ್ಯೂ ಕೂಡ ಏನೇ. = a ಕ್ಯಾನ್ಸಲ್ ಆಗುತ್ತೆ, ನಿಮಗೆ 1 ಸಿಗುತ್ತೆ. ಈಗ tan 45ನ ವ್ಯುತ್ಕ್ರಮವನ್ನು ಬರೆದ್ರೆ ನಿಮಗೆ cot 45 ಡಿಗ್ರಿ ಸಿಗುತ್ತೆ. cot 45 1/1 1 ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ಇಷ್ಟು ನಿಮಗೆ 6 ತ್ರಿಕೋನಮಿತಿಯ ಅನುಪಾತಗಳು ನಿರ್ದಿಷ್ಟ ಕೋನಗಳಿಗೆ ಸಿಕ್ಕಿದೆ. ಅಂದರೆ 0 ಡಿಗ್ರಿಗೆ ಸಿಕ್ಕಿದೆ, ನಂತರ 30 ಡಿಗ್ರಿಗೆ ಸಿಕ್ಕಿದೆ, ನಂತರ 45 ಡಿಗ್ರಿಗೆ ಸಿಕ್ಕಿದೆ, ನಂತರ 60 ಡಿಗ್ರಿಗೆ ಸಿಕ್ಕಿದೆ, ನಂತರ 90 ಡಿಗ್ರಿಗೆ ಸಿಕ್ಕಿದೆ. ಎಷ್ಟು ನಿರ್ದಿಷ್ಟ ಕೋನಗಳಿಗೆ 6 ತ್ರಿಕೋನಮಿತಿಯ ಅನುಪಾತಗಳು ಏನಾಗಿದೆ ಎಂಬುದನ್ನು ಮತ್ತೊಮ್ಮೆ ಗಮನಿಸೋಣ ಮಕ್ಕಳೇ. 6 ತ್ರಿಕೋನಮಿತಿಯ ಅನುಪಾತಗಳಿಗೆ ನಿರ್ದಿಷ್ಟ ಕೋನಗಳ ಅನುಪಾತಗಳನ್ನು ಹೇಗೆ ಬರೆಯೋದು ಅನ್ನೋದನ್ನು ಒಂದು ಕೋಷ್ಟಕದಲ್ಲಿ ಬರಿತೀವಿ ನೋಡಿ ಮಕ್ಕಳೇ. sin ಥೀಟಾ, ನೆಕ್ಸ್ಟು cos ಥೀಟಾ ಇಲ್ಲಿ ಬರ್ಕೋತೀವಿ, tan, ಕೊಸಿಕ್ಯಾಂಟ್, ಸಿಕ್ಯಾಂಟ್, ಕಾಟ್. ಇಲ್ಲಿ 6 ತ್ರಿಕೋನಮಿತಿಯ ಅನುಪಾತಗಳನ್ನ ತೆಗೆದುಕೊಳ್ಳೋಣ. 5 ನಿರ್ದಿಷ್ಟ ಕೋನಗಳನ್ನ ನೋಡಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಈ 5 ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳನ್ನು ಪರಿಗಣಿಸಿದಾಗ ತ್ರಿಕೋನಮಿತಿಯ ಅನುಪಾತಗಳು ಏನಾಗುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀರಿ ಮಕ್ಕಳೇ. ಅವನ್ನೆಲ್ಲ ಒಂದು ಕಡೆ ತೊಗೊಂಡಿರ್ತೀವಿ. ಇದನ್ನು ನೀವು ನೆನಪಿಟ್ಕೊಂಡ್ರೆ ಈ ಒಂದು ಬಾಕ್ಸನ್ನು ಹಾಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ. 0, 1/2, 1/√2, √3/1, √3/2, 1 ಇದನ್ನು ನೆನಪಿಟ್ಕೊಳ್ಳಿ. ಅಂದರೆ 0, 1/2, 1/√2, √3/2, 1 ಇದನ್ನು ನೀವು ನೆನಪಿಟ್ಕೊಂಡ್ರೆ ಉಳಿದಂತಹ ತ್ರಿಕೋನಮಿತಿಯ ಅನುಪಾತಗಳನ್ನು ಅವುಗಳಿಗೆ ಇರುವಂತಹ ಗುಣಲಕ್ಷಣದ ಆಧಾರದ ಮೇಲೆ ನಾವು ಸುಲಭವಾಗಿ ಬರೀಬಹುದು. ನೋಡಿ ಮಕ್ಕಳೇ, ಸೈನ್ ತೀಟಾ ಅಂದರೆ ಇಲ್ಲಿ 2 ಬರ್ಕೊಂಡಿರ್ತೀನಿ. ಸೈನ್ ತೀಟಾನ ಉಲ್ಟಾ ಬರ್ಕೊಳ್ತಾ ಬಂದರೆ, ಅಂದರೆ 90 ಡಿಗ್ರಿಯಿಂದ ಉಲ್ಟಾ ಬರ್ಕೊತಾ ಹೋದರೆ ನಮಗೆ ಕಾಸ್ ತೀಟಾ ಸಿಗುತ್ತೆ. ನೋಡಿ ಈಗ ಕಾಸ್ ತೀಟಾ ಹೇಗೆ ಬರ್ಕೊಳ್ಳೋದಪ್ಪ ಅಂದರೆ
ನೋಡಿ, ಸೈನ್ 90 ಡಿಗ್ರಿಯ ಬೆಲೆ ಕಾಸ್ 0 ಡಿಗ್ರಿಗೆ ಸಮನಾಗುತ್ತೆ. ಅಂದರೆ 1ಅನ್ನು ಇಲ್ಲಿ ಬರಿತಾ ಇದ್ದೀನಿ. ಅರ್ಥ ಆಯ್ತಾ ಮಕ್ಕಳ? ನಂತರ √3/2 ಅಂದರೆ 60 ಡಿಗ್ರಿ. ಸೈನ್ 60 ಡಿಗ್ರಿಯ ಬೆಲೆ ಕಾಸ್ 30 ಡಿಗ್ರಿಗೆ ಸಮನಾಗುತ್ತೆ. ಹಾಗಾದರೆ √3/2 ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನಂತರ ಸೈನ್ 45ನ ಬೆಲೆ ಮತ್ತು ಕಾಸ್ 45ನ ಬೆಲೆ ಒಂದೇ ಆಗಿರುತ್ತೆ. ಹಾಗಾಗಿ 1/√2 ಹಾಗೆ ಬರಿತೀವಿ. ನಂತರ 30 ಡಿಗ್ರಿ. ಸೈನ್ 30 ಡಿಗ್ರಿಯ ಬೆಲೆ ಕಾಸ್ 60 ಡಿಗ್ರಿಗೆ ಸಮನಾಗುತ್ತೆ. ಹಾಗಾದರೆ 1/2. ನಂತರ ಸೈನ್ 0 ಡಿಗ್ರಿಯ ಬೆಲೆ ಕಾಸ್ 90 ಡಿಗ್ರಿಗೆ ಸಮನಾಗುತ್ತೆ. ಹಾಗಾದರೆ 0. ನೋಡಿ ಮಕ್ಕಳೇ, ಏನು ಮಾಡಿದ್ದೀವಿ? ಸೈನ್ ತೀಟಾದ ಬೆಲೆಗಳನ್ನು ನಾವು ನೆನ್ಪಿಟ್ಕೊಂಡಿರ್ತೀವಿ. 0, 1/2, 1/√2, √3/2, 1 ಅಂತ. ಇದನ್ನು ನೀವು ಕಾಸ್ಗೆ ಉಲ್ಟಾ ಬರ್ಕೊತ ಹೋದರೆ ಆಯಿತು. 90 ಡಿಗ್ರಿಯ ಬೆಲೆಯನ್ನು 0ಗೆ ಹಾಕಿ, 60 ಡಿಗ್ರಿಯ ಬೆಲೆಯನ್ನು 30 ಡಿಗ್ರಿಗೆ ಹಾಕಿ, 45 ಡಿಗ್ರಿಯ ಬೆಲೆ 45ಗೆ ಇರುತ್ತೆ, 30 ಡಿಗ್ರಿಯ ಬೆಲೆ 60ಗೆ ಬರುತ್ತೆ, 0 ಡಿಗ್ರಿಯ ಬೆಲೆ 90 ಡಿಗ್ರಿಗೆ ಬರುತ್ತೆ. ಕಾಸ್ ತೀಟವನ್ನು ಬರ್ಕೊಳ್ಳೋದು ಈ ರೀತಿ ಈಸಿ. ನಂತರ ಟ್ಯಾನ್ ತೀಟವನ್ನು ಬರ್ಕೊಳ್ಳುವಂಥದ್ದು. ನೋಡಿ, ಟ್ಯಾನ್ ತೀಟವನ್ನು ಕೂಡ ಬರ್ಕೊಳ್ಳುವಂಥದ್ದು ಸಖತ್ ಈಸಿನೇ ಇರುತ್ತೆ. ನೋಡಿ, ಟ್ಯಾನ್ ತೀಟ ಅಂದರೆ ಸೈನ್ ತೀಟ /ಕಾಸ್ ತೀಟ ಅಂತ ಗೊತ್ತಿರಬೇಕು. ಟ್ಯಾನ್ ತೀಟ = ಸೈನ್ ತೀಟ /ಕಾಸ್ ತೀಟ ಆಗಿರೋದ್ರಿಂದ ನೋಡಿ, 0/1, 0/ಎನಿಥಿಂಗ್ 0. ಸರಿ ಅಲ್ವ ಮಕ್ಕಳೇ? ನಂತರ ಸೈನ್ ತೀಟ /ಕಾಸ್ ತೀಟ ಆಗಿರೋದ್ರಿಂದ 1/2 √3/2. 2 ಗೆಟ್ ಕ್ಯಾನ್ಸಲ್, 1/√3 ಹಾಗೆ ಉಳ್ಕೊಳ್ಳುತ್ತೆ. 1/√3. ಸರಿನಾ ಮಕ್ಕಳ? ನಂತರ 1/√2 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ, ನಮಗೆ 1 ಸಿಗುತ್ತೆ. ನಂತರ ಇಲ್ಲಿ ನೋಡಿ, √3/2 1/2 ಕೆಳಗಡೆ ಇರುವಂತಹ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. √3/1 ಉಳ್ಕೊಳ್ಳುತ್ತೆ. √3/1 ಅಂದರೆ √3ನೇ. ಹಾಗಾಗಿ ಇಷ್ಟನ್ನೇ ಬರಿತೀವಿ. 1/0. 1/0 ಏನಾಗುತ್ತೆ? ಹೌದು, ಛೇದದಲ್ಲಿ 0 ಬಂದರೆ ಅದನ್ನು ವ್ಯಾಖ್ಯಾನಿಸಲಾಗಿಲ್ಲ, ನಾಟ್ ಡಿಫೈನ್ಡ್ ಅಂತ ಬರ್ಕೊಳ್ತೀವಿ. ಅರ್ಥ ಆಯ್ತಾ ಮಕ್ಕಳ? ನಂತರ ಅನುಪಾತ ಕೊಸಿಕ್ಯಾಂಟ್ ತೀಟ. ಕೊಸಿಕ್ಯಾಂಟ್ ತೀಟವನ್ನು ಹೇಗೆ ಕಂಡುಹಿಡಿಯುವಂಥದ್ದು? ಕೊಸಿಕ್ಯಾಂಟ್ ತೀಟ ಎನ್ನುವುದು ಸೈನ್ ತೀಟದ ವ್ಯುತ್ಕ್ರಮ ಅಂತ ನಿಮಗೆ ಗೊತ್ತು, ಹೌದಲ್ವ ಮಕ್ಕಳ? ಹಾಗಾದರೆ ಕೊಸಿಕ್ಯಾಂಟ್ ತೀಟ = 1/sin ತೀಟ. ಈ ಒಂದು ಸಂಬಂಧವನ್ನು ನೆನಪಿಟ್ಕೊಳ್ಳಿ. ಕೊಸಿಕ್ಯಾಂಟ್ ತೀಟ ಅಂದರೆ 1/sin ತೀಟ ಅಂತ. ಈಗ ಸೈನ್ ತೀಟದ ಬೆಲೆಗಳೆಲ್ಲ ನಿಮಗೆ ಗೊತ್ತಿದೆಯಲ್ವಾ? ಕೊಸಿಕ್ಯಾಂಟ್ ತೀಟ ಬೆಲೆ ಬರಬೇಕು ಅಂದರೆ 1/sin ತೀಟ ಮಾಡಿದ್ರೆ ಆಯಿತು. ಇಲ್ಲ ಅಂತಂದರೆ ಸೈನ್ ತೀಟದ ವ್ಯುತ್ಕ್ರಮವನ್ನು ಮಾಡಬೇಕು. 1/0 ನೋಡಿ, ಈಗ 0 ಡಿಗ್ರಿಗೆ ಕಂಡುಹಿಡಿಯುವಂಥದ್ದಾದರೆ 1/0. ಸೈನ್ ತೀಟ 0 ಇದೆ ನೋಡಿ, 1/sin ತೀಟ ಅಂದರೆ 0. 1/0 ಅಂದರೆ ನಾಟ್ ಡಿಫೈನ್ಡ್. ಹಾಗಾಗಿ ಇದನ್ನು ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ನೋಡಿ, ಈಗ 1/2 ಇದೆ. 1/1/2 1 ಹಾಗೆ ಇರುತ್ತೆ, /1/2. ಇದನ್ನು ಹೇಗೆ ಸಿಂಪ್ಲಿಫಿಕೇಷನ್ ಮಾಡ್ತೀರಾ? 1 ಹಾಗೆ ಬರ್ಕೊಳ್ಳಿ, ಇಂಟು 1/2ನ 2/1 ಅಂತ ಆಗುತ್ತೆ. 2 × 2 /1 2 ಬರುತ್ತೆ. ಗೊತ್ತಾಯ್ತಾ ಮಕ್ಕಳ? ಅದೇ ರೀತಿಯಲ್ಲಿ ಮಾಡಬೇಕಾದ್ರೆ 1/√2ನ 1/1/√2 ಅಂತ ಬರ್ಕೋಬೇಕು. 1/1/√2. 1ನ ಹಾಗೆ ಬರ್ಕೊಳ್ಳಿ, ಇಂಟು 1/√2ನ √2/1 ಅಂತ ಆಗುತ್ತೆ. √2 × 1 √2/1. ಹಾಗಾದರೆ √2ನೇ ಆನ್ಸರು. ಕೊಸಿಕ್ಯಾಂಟ್ 45 ಡಿಗ್ರಿಗೆ √2 ಆನ್ಸರ್ ಆಗುತ್ತೆ.
ಮತ್ತೊಂದು ಮಾಡೋಣ. ಕೊಸಿಕೆಂಟ್ 60 ಡಿಗ್ರಿಗೆ ಬೇಕು. 60 ಡಿಗ್ರಿಯ ಬೆಲೆ ಸೈನ್ 60 ಡಿಗ್ರಿಯ ಬೆಲೆ √3/2 ಇದೆ. ಹಾಗಾದರೆ ಕೊಸಿಕೆಂಟ್ 60 ಡಿಗ್ರಿಯ ಬೆಲೆ 1/√3/2ಗೆ ಸಮನಾಗುತ್ತೆ. ಇದನ್ನು ಹೇಗೆ ಮಾಡ್ಕೋತೀರಾ? 1 ಇಂಟು √3/2 ಇದ್ದಿದ್ದು 2/√3 ಅಂತ ಆಗುತ್ತೆ. 2 1 2 /√3 ನೋಡಿ 2/√3 ಬರುತ್ತೆ. 2/√3. ಕೊನೆಯದಾಗಿ ಸೈನ್ 90 ಡಿಗ್ರಿಯ ಬೆಲೆ 1, ಕೊಸಿಕ್ಯಾಂಟ್ 90 ಡಿಗ್ರಿಯ ಬೆಲೆ 1/ ಈ ಆನ್ಸರ್ ಬರೀಬೇಕು. 1/1 1 ಆಗಿರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಇದನ್ನು ಬರೀಬೋದು. ಅರ್ಥ ಆಯ್ತಾ ಮಕ್ಕಳ? ಈಗ ಸೈನ್ ತೀಟಾ 0 1/2 1/√2 √3/2 1. ಇದನ್ನು ಕಾಸ್ ತೀಟಾ ಬರಬೇಕು ಅಂತಂದರೆ ಸೈನ್ ತೀಟಾನೇ ನಾವು ಉಲ್ಟಾ ಬರ್ಕೊಂಡಿವಿ ಅಲ್ವಾ? ಅದೇ ರೀತಿಯಲ್ಲಿ ಕೊಸಿಕ್ಯಾಂಟ್ ತೀಟಾನ ಏನಾದರೂ ಉಲ್ಟಾ ಬರ್ಕೊತ ಬಂದರೆ ನಮಗೆ ಸೀಕ್ಯಾಂಟ್ ಸಿಗುತ್ತೆ. ಸೀಕ್ಯಾಂಟ್ ತೀಟಾ ಬೇಕು ಅಂತಂದರೆ ನೋಡಿ 1ನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, 2/√3ನ ಇಲ್ಲಿ ಬರ್ಕೊಳ್ಳೋದು, ನಂತರ √2ನ ಇಲ್ಲೇ ಬರ್ಕೊಳ್ಳೋದು, 2ನ ಇಲ್ಲಿ ಬರ್ಕೊಳ್ಳಿ, ನಾಟ್ ಡಿಫೈನ್ಡ್ನ ಇಲ್ಲಿ ಬರೀರಿ. ಸರಿನಾ ಮಕ್ಕಳ? ಇದು ಸುಲಭವಾದಂಥ ವಿಧಾನ. ನಂತರ ಕೊನೆಯದಾಗಿ ಕಾಟ್ ತೀಟಾ ಬೇಕು ಅಂತಂದರೆ ನಾವು ಟ್ಯಾನ್ ತೀಟಾನ ಉಲ್ಟಾ ಬರೆದ್ರೆ ಆಯಿತು. ಸರಿನಾ ಮಕ್ಕಳ? ಟ್ಯಾನ್ ತೀಟಾ ಏನು ಹೇಳುತ್ತೆ ನೋಡಿ, ನಾಟ್ ಡಿಫೈನ್ಡ್ನ ಇಲ್ಲಿ ಬರೀರಿ, ನಂತರ √3ನ ಇಲ್ಲಿ ಬರೀರಿ, 1ನ ಇಲ್ಲಿ ಬರೀರಿ, 1/√3 ಇಲ್ಲಿ, ನಂತರ 0 ಇಲ್ಲಿ. ನಾವು ಯಾವ್ಯಾವುದನ್ನು ಉಲ್ಟಾ ಮಾಡ್ಕೊಂಡಿದ್ದೀವಿ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೈನ್ ತೀಟಾನ ಉಲ್ಟಾ ಬರ್ಕೊಂಡ್ರೆ ಕಾಸ್ ತೀಟಾ ಆಗುತ್ತೆ, ಟ್ಯಾನ್ ತೀಟಾನ ಉಲ್ಟಾ ಬರ್ಕೊಂಡ್ರೆ ಕಾಟ್ ತೀಟಾ ಆಗುತ್ತೆ, ಹಾಗೆಯೇ ಕೊಸಿಕ್ಯಾಂಟ್ ತೀಟಾನ ಉಲ್ಟಾ ಬರ್ಕೊಂಡ್ರೆ ಸಿಕ್ಯಾಂಟ್ ತೀಟಾ ಆಗುತ್ತೆ. ಸರಿನಾ ಮಕ್ಕಳ? ನಾವಿಲ್ಲಿ ಕಂಡುಹಿಡ್ಕೋಬೇಕಾಗಿರುತ್ತೋ ನಮಗೆ ಗೊತ್ತಿರಬೇಕಾಗಿರೋವಂಥದ್ದು ಸೈನ್ ತೀಟಾ ಗೊತ್ತಿರಬೇಕು, ಟ್ಯಾನ್ ತೀಟಾ ಗೊತ್ತಿರಬೇಕು, ಕೊಸಿಕ್ಯಾಂಟ್ ತೀಟಾ ಗೊತ್ತಿರಬೇಕು. ಅರ್ಥ ಆಯ್ತಾ ಮಕ್ಕಳ? ಈ ಮೂರು ಗೊತ್ತಿದ್ರೆ ಸೈನ್ ತೀಟಾನ ಉಲ್ಟಾ ಬರ್ಕೊಂಡ್ರೆ ಕಾಸ್ ತೀಟಾ ಸಿಗುತ್ತೆ, ಟ್ಯಾನ್ ತೀಟಾನ ಉಲ್ಟಾ ಬರ್ಕೊಂಡ್ರೆ ಕಾಟ್ ತೀಟಾ ಸಿಗುತ್ತೆ, ಕೊಸಿಕ್ಯಾಂಟ್ ತೀಟಾನ ನಾವು ಕಲ್ತಿದ್ರೆ ಕೊಸಿಕ್ಯಾಂಟ್ ತೀಟಾನ ಉಲ್ಟಾ ಮಾಡ್ಕೊಂಡು ಬರ್ಕೊಂಡ್ರೆ ಸಿಕ್ಯಾಂಟ್ ತೀಟಾ ಸಿಗುತ್ತೆ. ಈ ರೀತಿ 6 ತ್ರಿಕೋನಮಿತಿಯ ಅನುಪಾತಗಳನ್ನ ನಿರ್ದಿಷ್ಟ ಕೋನಗಳಿಗೆ ಬೆಲೆಗಳು ಏನಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಆಧಾರದ ಮೇಲೆ ನಾವು ಕೆಲವು ಲೆಕ್ಕಗಳನ್ನು ಬಿಡಿಸ್ಬೇಕಾಗತ್ತೆ ಮಕ್ಕಳೇ. ಈ ಒಂದು ಬಾಕ್ಸನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದು ಲೆಕ್ಕವನ್ನು ಬಿಡಿಸೋಣ ಮಕ್ಕಳೇ. 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಈ ಲೆಕ್ಕವನ್ನು ಬಿಡಿಸಲಿಕ್ಕೆ ನೋಡಿ 45 ಡಿಗ್ರಿ 30 ಡಿಗ್ರಿ ಮತ್ತು 60 ಡಿಗ್ರಿ ಇವು ನಿರ್ದಿಷ್ಟ ಕೋನಗಳಿಗೆ ಅನುಪಾತಗಳು ನಮಗೆ ಗೊತ್ತಿದೆ. ಹಾಗಾಗಿ ಟ್ಯಾನ್ 45 ಡಿಗ್ರಿ ಬೆಲೆ ಗೊತ್ತಿರಬೇಕು, ಹಾಗೆಯೇ ಕಾಸ್ 30 ಡಿಗ್ರಿ ಗೊತ್ತಾಗಬೇಕು, ಸೈನ್ 60 ಡಿಗ್ರಿ ಗೊತ್ತಾಗಿರಬೇಕು. ಟ್ಯಾನ್ 45 ಡಿಗ್ರಿಯ ಬೆಲೆ ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ. ಟ್ಯಾನ್ 45ನ ಬೆಲೆ ಎಷ್ಟು? 1, ಹೌದಲ್ವಾ? ಹಾಗಾದರೆ ಟ್ಯಾನ್ 45 ಡಿಗ್ರಿಯ ಬೆಲೆಯನ್ನು ನಾವಿಲ್ಲಿ ಒಂದು ಕಡೆ ಬರ್ಕೊಳ್ಳೋಣ. ನೆಕ್ಸ್ಟು ಕಾಸ್ 30ಯ ಬೆಲೆ. ಕಾಸ್ 30ಯ ಬೆಲೆ √3/2. √3/2. ಕಾಸ್ 30ಯ ಬೆಲೆ √3/2. ನೆಕ್ಸ್ಟು ಸೈನ್ 60ಯ ಬೆಲೆ ಗೊತ್ತಾಗಬೇಕು. ಸೈನ್ 60ಯ ಬೆಲೆ ಎಷ್ಟು? √3/2. √3/2. ಕಾಸ್ 30 ಸೈನ್ 60 ಅವೆರಡು ಸೇಮ್ ಇರುತ್ತೆ, ನೆನ್ಪು ಮಾಡ್ಕೊಳ್ಬೇಕು. ಲೆಕ್ಕವನ್ನು ಬಿಡಿಸೋಣ ಮಕ್ಕಳ. ಈಗ 2ನ ಹಾಗೆ ಬರ್ಕೊಳ್ಳಿ. ಟ್ಯಾನ್ 45ನ ಬೆಲೆ ಎಷ್ಟು? 1. ಈ ಸ್ಕ್ವೇರ್ನ ಇಲ್ಲಿ ಅಪ್ಲೈ ಮಾಡಬೇಕು ಮಕ್ಕಳೇ. ಬರೀ ಟ್ಯಾನ್ 45 ಅಂತಂದರೆ 1 ಅಂತ ಬರೀಬೇಕು. ಟ್ಯಾನ್ ಸ್ಕ್ವೇರ್ ಅಂತಂದಾಗ ಟ್ಯಾನ್ 45ನ ಬೆಲೆ ಏನಿರುತ್ತೋ ಅದಕ್ಕೆ ಸ್ಕ್ವೇರ್ನ ಅಪ್ಲೈ ಮಾಡಬೇಕು. ಪ್ಲಸ್ ಕಾಸ್ 30 ಡಿಗ್ರಿಯ ಬೆಲೆ ಎಷ್ಟು? √3/2. ಅದಕ್ಕೆ ಸ್ಕ್ವೇರ್ನ ಅಪ್ಲೈ ಮಾಡ್ಕೋಬೇಕು. ಮೈನಸ್ ಸೈನ್ 60 ಡಿಗ್ರಿಯ ಬೆಲೆಗೆ ಸ್ಕ್ವೇರ್ನ ಅಪ್ಲೈ ಮಾಡಬೇಕು. √3/2
ಹೋಲ್ ಸ್ಕ್ವೇರ್. ಸರಿನಾ ಮಕ್ಕಳ? ನೋಡಿ 2 ಹಾಗೆ ಇರಲಿ. 1 ಸ್ಕ್ವೇರ್ ಅಂತಂದರೆ 1 ಬರುತ್ತೆ. ಇಲ್ಲಿ √3/2 ಹೋಲ್ ಸ್ಕ್ವೇರ್ ಇದೆ, ಮೈನಸ್ √3/2 ಹೋಲ್ ಸ್ಕ್ವೇರ್ ಇದೆ. ನೋಡಿ ಇವೆರಡು ಸಮನಾಗಿರುವಂತಹ ಪದಗಳಾಗಿರೋದ್ರಿಂದ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳುವಂಥದ್ದು ಇಷ್ಟು ಮಾತ್ರ, 2 × 1 2. ಅರ್ಥ ಆಯ್ತಾ ಮಕ್ಕಳ? ಈ ರೀತಿ ಉತ್ತರವನ್ನು ಮಾಡಬೇಕಾಗತ್ತೆ. ಮತ್ತೊಂದು ಲೆಕ್ಕವನ್ನು ಪರಿಗಣಿಸೋಣ ಮಕ್ಕಳೇ. ಇಲ್ಲೇನೆ sin 60 ಡಿಗ್ರಿ cos 30 ಡಿಗ್ರಿ ಪ್ಲಸ್ sin 30 ಡಿಗ್ರಿ cos 60 ಡಿಗ್ರಿ. ಇಲ್ಲಿ ನೀವು ಕಂಡುಹಿಡ್ಕೋಬೇಕಾಗಿರೋಂಥದ್ದು ಏನು ಮಕ್ಕಳೇ? sin 60 ಡಿಗ್ರಿಯ ಬೆಲೆ ಗೊತ್ತಾಗಬೇಕು. sin 60 ಡಿಗ್ರಿ cos 30 ಡಿಗ್ರಿಯ ಬೆಲೆ ಗೊತ್ತಾಗಬೇಕು. sin 30 ಡಿಗ್ರಿಯ ಬೆಲೆ ಗೊತ್ತಿರಬೇಕು. cos 60 ಡಿಗ್ರಿಯ ಬೆಲೆ ಗೊತ್ತಿರಬೇಕು. sin 60 ಡಿಗ್ರಿಯ ಬೆಲೆ ಎಷ್ಟು ಮಕ್ಕಳೇ? sin 60 ಡಿಗ್ರಿ ನೆನಪು ಮಾಡ್ಕೊಳ್ಳಿ, √3/2. ಹಿಂದಿನ ಲೆಕ್ಕದಲ್ಲೂ ಕೂಡ ಮಾಡಿರ್ತೀರ, √3/2. ಹಾಗೆಯೇ cos 30ಯ ಬೆಲೆ ಎಷ್ಟು? ಇವೆರಡು ಸೇಮ್ ಇರುತ್ತಲ್ವಾ, ಹಾಗಾಗಿ √3/2. sin 30ಯ ಬೆಲೆ ಎಷ್ಟಿರುತ್ತೆ? sin 30ಯ ಬೆಲೆ 1/2. ಹಾಗೆ cos 60ಯ ಬೆಲೆ 1/2 ಇರುತ್ತೆ. ಸರಿನಾ ಮಕ್ಕಳ? ಈ 4 ಬೆಲೆಗಳನ್ನು ನಾವಿಲ್ಲಿ ಆದೇಶವನ್ನು ಮಾಡಿದಾಗ ಯಾವ ರೀತಿ ಆನ್ಸರ್ ಬರುತ್ತೆ ನೋಡಿ. sin 60 ಡಿಗ್ರಿ ಎಷ್ಟು? √3/2. ಇದು ಮುಗೀತು. ನೆಕ್ಸ್ಟು cos 30 ಡಿಗ್ರಿ ಬೆಲೆಯನ್ನು ಹಾಕಿ, √3/2 ನೋಡಿ, ಇಂಟು ಇತ್ತು, ಇಂಟು ಬರ್ಕೊಂಡಿದ್ದೀನಿ. ಪ್ಲಸ್ ಚಿಹ್ನೆನ ಹಾಗೆ ಹಾಕಿ sin 30 ಬೆಲೆ 1/2 ಇಂಟು cos 60 ಬೆಲೆ 1/2 ಬ್ರ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಸಿಂಪ್ಲಿಫಿಕೇಷನ್ ಮಾಡಿ ಮಕ್ಕಳೇ. ಅಂಶ ಗುಣಿಸ್ಬೇಕು, ಛೇದವನ್ನು ಗುಣಿಸ್ಬೇಕು. √3 × √3 √9 ಆಗುತ್ತೆ, /2 × 2 4 ಆಗುತ್ತೆ, ಪ್ಲಸ್ 1 × 1 1 /2 × 2 4. ಛೇದ ಸೇಮ್ ಇದೆಯಲ್ವ ಮಕ್ಕಳೇ? ಛೇದ ಸೇಮ್ ಇರೋದ್ರಿಂದ ಛೇದನ ಒಮ್ಮೆ ಬರ್ಕೊಳ್ಳಿ. ಈಗ √9ನ ಬೆಲೆ ಅಂದರೆ 9ರ ವರ್ಗಮೂಲ 3, ಪ್ಲಸ್ನ ಹಾಗೆ ಬರೀರಿ, 1ನ್ನು ಹಾಗೆ ಬರೀರಿ. 3 + 1 4 /4. ಆನ್ಸರ್ ಇಸ್ 1. 4 1 ಈ ರೀತಿ ಕ್ಯಾನ್ಸಲ್ ಮಾಡಿದಾಗ ನಮಗೆ ಉತ್ತರ 1 ಸಿಗುತ್ತೆ. ಈ ರೀತಿ ಬೆಲೆಗಳನ್ನು ಕೊಟ್ಟಾಗ ಅಂದರೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ನಾವು ಈ ರೀತಿ ಕಂಡುಹಿಡಿಯಬಹುದು. ಒಂದು ಲಂಬಕೋನ ತ್ರಿಭುಜವನ್ನು ಪರಿಗಣಿಸಿ. ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ 90 ಡಿಗ್ರಿ ಇದೆ. ಎ ಅನ್ನೋದು ಲಘುಕೋನ, ಸಿ ಅನ್ನೋದು ಕೂಡ ಲಘುಕೋನ. ಎ ಲಘುಕೋನ ಎಷ್ಟು ಡಿಗ್ರಿ ಇದೆ ಎಂಬುದನ್ನು ಕಂಡುಹಿಡಿಯಬೇಕಾಗತ್ತೆ. ಇಲ್ಲಿ ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ಎ ಸಿ ಅಳತೆ 2 ಕೊಟ್ಟಿದ್ದಾರೆ, ಬಿ ಸಿ ಅಳತೆ 1, ಎ ಬಿ ಅಳತೆ √3. ಈ ರೀತಿ ಕೊಟ್ಟಾಗ ಕೋನದ ಅಳತೆಯನ್ನು ಹೇಗೆ ಕಂಡುಹಿಡಿಯುವಂಥದ್ದು? ಸಖತ್ತು ಸುಲಭ ಆಗಿರುತ್ತೆ ಮಕ್ಕಳೇ. ಈಗ ಬಾಹುಗಳ ಅಳತೆ ಗೊತ್ತಿದೆ ನಿಮಗೆ ಅಲ್ವಾ? ಕೋನದ ಅಳತೆ ಗೊತ್ತಾಗಬೇಕು. ಈಗ ಈ ಕೋನಕ್ಕೆ ನಾವು ಯಾವುದಾದ್ರೂ ಒಂದು ತ್ರಿಕೋನಮಿತಿಯ ಅನುಪಾತವನ್ನು ಅಪ್ಲೈ ಮಾಡ್ಬೋದಾ? ನೋಡಿ, sin x = ಹೌದಲ್ವಾ? sin x ಸೈನ್ನ ಬೆಲೆ ಏನಾಗುತ್ತೆ? ಅಭಿಮುಖ ಬಾಹು / ವಿಕರ್ಣ ಅಲ್ವಾ? ಅಭಿಮುಖ ಬಾಹು ಯಾವುದು? ಬಿ ಸಿ / ವಿಕರ್ಣ ಯಾವುದು? ಎ ಸಿ ಅಲ್ವಾ? ಈಗ ನೋಡಿ, ಬಿ ಸಿ ಅಳತೆ ಅವರೇ ಕೊಟ್ಟಿದ್ದಾರೆ 1 / ಎ ಸಿ ಅಳತೆನೂ ಕೂಡ ಅವರೇ ಕೊಟ್ಟಿದ್ದಾರೆ. sin x = 1 / 2 ಬಂತು ಅಲ್ವಾ ಮಕ್ಕಳ? ಈಗ sin x = 1/2 ಅಂತ ನಮಗೆ ದತ್ತದ ಪ್ರಕಾರ ಬಂದಿದೆ. ನಮಗೆ ಇದಲ್ಲದಲ್ಲೂ ಕೂಡ ಗೊತ್ತು, sin 30 ಡಿಗ್ರಿ = 1/2 ಅಂತ ಗೊತ್ತು ಅಲ್ವಾ ಮಕ್ಕಳೇ? ಹಾಗಾದರೆ
1/2 ಬದಲು ಸೈನ್ 30 ಡಿಗ್ರಿ ಅಂತ ಬರೀಬೋದಾ? ಸೈನ್ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 30 ಡಿಗ್ರಿಗೆ ಸಮ. ಏಕೆಂದರೆ ಸೈನ್ ಎಕ್ಸ್ ಅಂತಂದರೆ 1/2 ಅಂತ ಬಂದಿತ್ತು. ನಮಗೆ ಮುಂಚೆ ಗೊತ್ತಿರೋ ಪ್ರಕಾರ ಸೈನ್ 30 ಡಿಗ್ರಿಯು ಕೂಡ 1/2ಕ್ಕೆ ಸಮ. ಹಾಗಾಗಿ ಇವೆರಡೂ ಕೂಡ ಸಮ ಆಗುತ್ತೆ. ಸೈನ್ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 30 ಡಿಗ್ರಿ. ಹಾಗಾದರೆ ಎಕ್ಸ್ ಇರೋ ಪ್ಲೇಸಲ್ಲಿ 30 ಡಿಗ್ರಿ ಇದೆ. ಎಕ್ಸ್ ಇಸ್ ಈಕ್ವಲ್ ಟು 30 ಡಿಗ್ರಿ ಆಗಿರುತ್ತೆ. ಈ ರೀತಿ ನಾವು ಕೋನವನ್ನು ಕಂಡುಹಿಡಿಯುವಂತಹ ವಿಧಾನ.